ಗೈಸ್ ನಮ್ಮನೆ ಮಗಳು ಮೆಹಂದಿ ಇಡ್ಸ್ಕೊಂತ ಇದ್ದಾಳೆ. ಸಣ್ಣ ಮಗಳು ಇಲ್ಲಿ ಗೊತ್ತರ್ಸಲ್ಲ, ಪುಟಾಣಿ ಮಗಳು ಇದು. ಹಾಯ್ ನಪ್ಪಿ. ನೋಡಿ ಗೈಸ್, ನಮ್ಮ ನೆಪ್ಪಿ ಇಲ್ಲೇ ಮಲ್ಕೊಂಡಿದ್ದಾನೆ. ಬನ್ನಿ ನಮ್ಮ ಬ್ರೈಡ್ನೇ ತೋರಿಸ್ತೀನಿ ಇವಾಗ. ಕಿಟ್ ಚೆನ್ನಾಗಿ ಕಾಣಿಸ್ತಿದೆ. ಇವಾಗಿನ್ನ ಸ್ಟಾರ್ಟ್ ಆಗಿದೆ. ಗೈಸ್ ನೋಡಿದ್ರಿ ಅಲ್ಲ, ನಿಮಗೆ ವೀಡಿಯೋಸಲ್ಲೇ ಗೊತ್ತಾಗಿರುತ್ತೆ. ಇವತ್ತು ನಮ್ಮ ಮೆಹಂದಿ ಡೇ. ಸೊ ಮೆಹಂದಿ ದಿನ ಹೇಗಿತ್ತು, ಹೇಗೆಲ್ಲ ಡಿಸೈನ್ಸ್ನ ನಾವು ಸೆಲೆಕ್ಟ್ ಮಾಡಿದ್ವಿ ಆ್ಯಂಡ್ ಯಾರು ಹಾಕಿದ್ರು ಅಂತ ಹೇಳಿ ಇನ್ ಡೀಟೇಲಾಗಿ ಎಲ್ಲನೂ ಹೇಳ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋನ ನೋಡಿ. ಏನಾದರೂ ಚೇಂಜಸ್ ಇದ್ದರೆ ನನಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಗೈಸ್. ಯಾಕೆ ಅವ್ರಿಗೆಲ್ಲ ಅದೆಲ್ಲ ಗೊತ್ತೂ ಇಲ್ಲ ಬಿಡು. ಕೊಡ ಬೇಬಿ 2 ಹೇಳಿದಾನಂತ ಬಾದು. ಏನು ಡಿಸೈನ್ ಆಗ್ತದೆ ನಿಮಗೆ ಇಲ್ಲ ತಾನೆ, ನಮ್ಮ ಮದುವೆ ಹಾಕ್ಸ್ತಾನೆ. मधुरे हाक्स्ಕೊಂಡಿದ್ದೆ ನಾನು. तो जब से लेके अब तक आप नहीं गए घूमने। ये सच है। ऐसा होता है ना, जिसके पास रहता है वो जाता नहीं। हाँ सच है. ನೋಡಿ गाइस, ಟನ್ 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 ಕೋಲ್ಡ್ ರನ್ನಿಂಗ್ ಮಾಡಿ ಅಂತ ಕದು ಕದು ಕದು. ಇವಳನ್ನ ನೋಡಿ ಗೈಸ್, ಹಾಕೊಂಡ್ಬಿಟ್ಟು ಹಿಂಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಸೊ ಗೈಸ್, ನಮ್ಮ ಮೆಹಂದಿ ಡಿಸೈನರ್ ಬಂದ್ಬಿಟ್ಟು ಅವರು ಉತ್ತರ ಪ್ರದೇಶದವರು. ಸಕ್ಕತ್ತಾಗಿ ಹಾಕ್ತಾರೆ, ಅಷ್ಟೇ ಫಾಸ್ಟಾಗಿ ಹಾಕ್ತಾರೆ. ಬ್ರೈಡ್ಗೆ ಯೂಶ್ವಲಿ ಏನು ಮಾಡ್ತಾರೆ, ಒಂದು 3-4 hours ಹಾಗೆ ತೊಗೋತಾರೆ. ಬಟ್ ನಾವು ತೊಗೊಂಡಿದ್ದು ಹೆವಿ ಡಿಸೈನ್ ಆಗಿದ್ರು ಅವ್ರು 1 hourಲ್ಲೇ ಬ್ರೈಡ್ನ ಕಂಪ್ಲೀಟಾಗಿ ಮುಗಿಸ್ಕೊಟ್ರು. ಆ್ಯಕ್ಚುಲಿ ನಾವೇನು ಮಾಡಿದ್ವಿ ಅಂದರೆ, ಫಸ್ಟು ಸೈಡ್ ಆಕ್ಟರ್ಸ್ ಎಲ್ಲ ಫಸ್ಟು ಹಾಕ್ಸ್ಕೊಂಡ್ವಿ. ಬಿಕಾಸ್ ನಮ್ಮದೆಲ್ಲ ಚಿಕ್ಕ ಪುಟ್ಟ ಡಿಸೈನ್ ಆಗಿತ್ತು. ಒಂದು ಸಿಂಗಲ್ ಆಗಿ ಡಿಸೈನ್ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ನಾವೆಲ್ಲ ಫಸ್ಟ್ ಹಾಕ್ಕೊಂಡ್ವಿ, ಬಿಕಾಸ್ ಬ್ರೈಡ್ ಹಾಕೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅಂತ ಹೇಳಿ. ಇವಾಗಿನ ವಿಡಿಯೋ. ಹೆಲೋ. ಸೊ ಗೈಸ್ ನೋಡಿದ್ರಿ ಅಲ್ಲ, ಎಷ್ಟು ಚೆನ್ನಾಗಿ ಅವರು ಮೆಹಂದಿ ಡಿಸೈನ್ ಹಾಕ್ತಿದ್ದಾರೆ. ನೋಡಿ, ನಾವೇನು ಸೆಲೆಕ್ಟ್ ಮಾಡೋದು ತುಂಬ ಬೇಸಿಕ್ಸ್ ಅಂತ ಅವ್ರು ಹೇಳ್ತಾಯಿದ್ರು. ಈ ಥರನೇ 6,000 ಒಂದು ಕೈಗೆ, 6,000 ಒಂದು ಕೈಗೆ, 12,000 ಕೊಟ್ಬಿಟ್ಟು ಕೂಡ ಹಾಕ್ಸ್ಕೊತಾರೆ ಅಂತೆ. ಇದೇ ಟೈಮ್ಗೆ ನಮ್ಮ ಗ್ರೂಮ್ ಮದುಮಗ ಕೂಡ ಬಂದರು. ಅವರು ಕೂಡ ಚಿಕ್ಕದಾಗಿ ಈ ಡಿಸೈನ್ನ ಹಾಕ್ಸ್ಕೊಂಡ್ರು ಇವ್ರ ಹತ್ರನೇ. ಹಾಕ್ಸ್ಕೊಂಡ್ರಾ? ಗೈಸ್ ನಮ್ಮನೆ ಮಗಳು ಮೆಹಂದಿ ಇಡ್ಸ್ಕೊಂತ ಇದ್ದಾಳೆ. ಸಣ್ಣ ಮಗಳು ಇಲ್ಲಿ ಗೊತ್ತರ್ಸಲ್ಲ, ಪುಟಾಣಿ ಮಗಳು ಇದು. ಯಾವ ಡಿಸೈನು ಗೈಸ್? ಆ್ಯಕ್ಚುಲಿ ನಾವು ತುಂಬ ಜನ ಮೆಹಂದಿ ಹಾಕ್ಸ್ಕೊಂಡ್ವಿ. ನಾನು ಎಲ್ಲನೂ ಕ್ಯಾಪ್ಚರ್ ಮಾಡಿಲ್ಲ, ನಾನು ಸ್ವಲ್ಪ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಎಲ್ಲನೂ ಮುಗೀತು. ಅದಾದಮೇಲೆ ಮೆಹಂದಿ ಹಾಕೋರಿಗೆ ಮಡ್ಲಕ್ಕಿ ಕೊಡು ಅಂತ ಅಮ್ಮ ಹೇಳಿದರು. ಅದನ್ನು ಕೊಡೋಣ ಅಂತ ಹೋದೆ. ಪಾಪ ಅವ್ರಿಗೆ ಅದು ಗೊತ್ತೇ ಇಲ್ಲ, ಈವನ್ ನನಗೂ ಅಷ್ಟು ಗೊತ್ತಿಲ್ಲ ಅದು ಕೊಡೋಕ್ಕೆ. ಏನೋ ಒಂದು ಅಮ್ಮ ಕೊಟ್ಟಿದ್ರಲ್ಲ ಅಂತ ಹೇಳಿ ಕೊಡ್ತಾಯಿದ್ದೆ. ಅದರಲ್ಲಿ ಹಣ್ಕಾಯಿ, ಆಮೇಲೆ ಹೂವು,
ಅವ್ರಿಗೆ ಒಂದು ಟವಲು ಅಕ್ಕಿ ಎಲ್ಲ ಕೊಟ್ಟಿದ್ರು ಅಮ್ಮ. ಸೊ ಎಲ್ಲ ಕೊಟ್ಟೆ. ಅವ್ರು ನಗ್ತಾಯಿದ್ರು. ಅವ್ರು ಫಸ್ಟ್ ಟೈಮ್ ಆ ಥರ ತೊಗೊಂಡಿದ್ದಂತೆ ಒಬ್ಬರು ಮನೇಲಿ. ಅವ್ರಿಗೂ ಅದು ಅಭ್ಯಾಸ ಇಲ್ಲ, ನಮಗೂ ಕೊಟ್ಟು ಗೊತ್ತಿಲ್ಲ. ಬಟ್ ಪಾಪ ತೊಗೊಂಡ್ರು ಅವರು. ಅದರ ಡಿಸೈನ್ಸ್ ಅಂತೂ ಸಿಕ್ಕಾಪಟ್ಟೆ ಸೂಪರ್ ಫಾಸ್ಟಾಗಿ ಹಾಕಿದ್ರು. ಸೊ ಅದೇ ಎಲ್ಲನೂ ಖುಷಿಯಾಯಿತು. ಬಿಕಾಸ್ ಕೆಲವೊಬ್ಬರಿಗೆ ಮೆಹಂದಿ ಡಿಸೈನ್ಸಿಗೆ ನಾವು ಕೈ ಕೊಟ್ಬಿಟ್ಟು 2 ಅವರ್ 3 ಅವರ್ ಕುತ್ಕೊಂಡೇ ಇರಬೇಕಾಗುತ್ತೆ. ಸೊಂಟ ನೋವು, ಬೆನ್ನು ನೋವು ಎಲ್ಲ ಬಂದುಬಿಡುತ್ತೆ. ಬಟ್ ಇವರು ಸೂಪರ್ ಫಾಸ್ಟಾಗಿ ತುಂಬ ಚೆನ್ನಾಗಿ ಹಾಕಿದ್ರು. ಅದೇ ಖುಷಿಯಾಯಿತು. ನಿಮ್ಗೇನಾದರೂ ಬೇಕಾದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿ ಹಾಕ್ತಾರೆ, ತುಂಬ ಬೇಗನೂ ಹಾಕ್ತಾರೆ. ಅವರು ಮಡ್ಲಕ್ಕಿ ಇಸ್ಕೋಬೇಕಾದ್ರೆ ನಗ್ತಾಯಿದ್ರು. ಬಿಕಾಸ್ ಪಾಪ ಅವ್ರಿಗೂ ಗೊತ್ತಿಲ್ಲ ಅದೆಲ್ಲನೂ ಹೊಸದವ್ರಿಗೂ. ಸೊ ಗೈಸ್, ನಾವು ಮೆಹಂದಿ ಹಾಕ್ಕೊಂಡು 1 ಅವರ್ ಅಷ್ಟೇ ಇಟ್ಕೊಂಡಿದ್ದು ಅನಿಸುತ್ತೆ. ಆಮೇಲೆಲ್ಲ ಕೈ ವಾಶ್ ಮಾಡಿದ್ವಿ. ಬಟ್ ಸಖತ್ತಾಗಿ ಕಲರ್ ಬಂದಿತ್ತು. ಯಾಕಂದರೆ ಅದೆಲ್ಲನೂ ಹೋಮ್ ಮೇಡ್ ಕೋನ್ಸ್ ಅವರು ತೊಗೊಂಡು ಬಂದಿತ್ತು. ಅದಕ್ಕೆ ನೀಲಗಿರಿ ಎಣ್ಣೆ ಮತ್ತೇನೇನೋ ಮಿಕ್ಸ್ ಮಾಡಿದ್ದೀವಿ ಅಂತ ಹೇಳಿದ್ರು. ತುಂಬ ಸೂಪರ್ ಡೂಪರಾಗಿ ಕಲರ್ ಬಂದಿತ್ತು. ಅದಾದಮೇಲೆ ಎಲ್ಲರೂ ಗಣಪತಿ ಜಾತ್ರೆಗೆ ಹೋಗಿ ಮಜಾ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಗೈಸ್ ಮೆಹಂದಿ ಡೇ ಅಥವಾ ಮದರಂಗಿ ದಿನ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದಾದಮೇಲೆ ನಾನು ಹಳದಿ ಶಾಸ್ತ್ರ ಮತ್ತು ಎಲ್ಲದ್ರದ್ದು ವೀಡಿಯೋಸ್ ಹಾಕ್ತೀನಿ. ಎಲ್ಲನೂ ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಗೈಸ್. ಹ್ಯಾವ್ ಅ ನೈಸ್ ಡೇ. ಬಾಯ್.